ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಋತು ಸೂರ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗಿರೋದು ರಾಜ್ಕುಮಾರ್ ರಸ್ತೆಯಲ್ಲಿ ವೇಕೆಟ್ ಆಗಿರುವಂತಹ ಹೀರೋ ಸ್ಪ್ರಿಂಟ್ ಸ್ಟೋರ್ಗೆ. ಸೊ ಏನು ರೀಸನ್ ಅಂದರೆ ನಾವು ಎಲೆಕ್ಟ್ರಿಕಲ್ ಸೈಕಲ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಮಕ್ಳಿಗೆ ಕೊಡಿಸ್ಲಿಕ್ಕೆ. ಬಿಕಾಸ್ ಅವ್ರಿಗೆ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇರೋ ಟೈಮಲ್ಲಿ ವ್ಯಾನ್ ಫೆಸಿಲಿಟಿ ಇರೋದಿಲ್ಲ. ಹಾಗಾಗಿ ಅಂಥ ಟೈಮಲ್ಲಿ ಎಕೋ ಫ್ರೆಂಡ್ಲಿ ಇರೋಂತಹ ಈ ಸೈಕಲ್ನ ಕೊಡಿಸೋದ್ರಿಂದ ಸೊ ಮಕ್ಕಳು ಹೋಗಿ ಸ್ಪೆಷಲ್ ಕ್ಲಾಸ್ನ ಅಟೆಂಡ್ ಮಾಡ್ಕೊಂಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಅವ್ರ ತಂದೆ ಡಿಸಿಷನ್ ಇದು. ತೊಗೊಂಡ್ರು. ಆಯಿತು, ಬಿಲ್ಲೆಲ್ಲ ಪೇ ಆಯಿತು. ಕೆಲವೆಲ್ಲ ಆಕ್ಸೆಸರೀಸ್ ಬೇಕು ಅಂತ ಕೇಳಿ ಅದನ್ನು ತೊಗೊಂಡ್ಲು ನನ್ನ ಮಗಳು. ಸೊ ಇದು ನನ್ನ ಮಗಳ ಸೈಕಲ್, ಯೆಲ್ಲೋ ಕಲರ್. ಇದು ರೆಡಿ ಇರೋದನ್ನು ನೋಡಿದ ತಕ್ಷಣವೇ ಅವಳಿಗೆ ಆಸೆಯಾಗಿ ತೊಗೊಂಡ್ಬಿಟ್ಲು. ನನ್ನ ಮಗಂದು ಇನ್ನೂ ಬಂದಿಲ್ಲ, ಬಾಕ್ಸಲ್ಲಿದೆ ಅಂತ ಹೇಳಿದ್ದಾರೆ. ಅದನ್ನು ರೆಡಿ ಆದಮೇಲೆ ಅವ್ರು ತೋರಿಸ್ತಾರೆ. ಇದು ಅಲ್ಲಿ ಒಂದು ಮಗು ಬಂತು, ತುಂಬ ಕ್ಯೂಟ್ ಇದ್ದಾನೆ, ಸ್ಮಾರ್ಟ್ ಇದ್ದಾನೆ, ಅವನು ತುಂಬ ಜಾಣ. ಹಾಗಾಗಿ ಅವನ ಹತ್ರ ಮಾತಾಡ್ತಿದ್ದೆ. ಅವನು ನಾನಿಲ್ಲಿ ಹಳೇ ಕಸ್ಟಮರು, ತುಂಬ ವರ್ಷಗಳಿಂದ ಈ ಶಾಪಿಗೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅವ್ರ ತಾತ ಸೈಕಲ್ ಕೊಡಿಸ್ಲಿಕ್ಕೆ ಬಂದಿದ್ದರು. ಖುಷಿ ಆಯಿತು ನೋಡಿ. ಈಗ ನನ್ನ ಮಗನ ಸೈಕಲ್ ರೆಡಿ ಆಗ್ತಾಯಿದೆ. ಅವನದು ಗ್ರೀನ್ ಕಲರ್ ಅವ್ನು ಸೆಲೆಕ್ಟ್ ಮಾಡ್ದೆ, ಯೆಲ್ಲೋ ಕಲರ್ ಇವಳು ಸೆಲೆಕ್ಟ್ ಮಾಡಿದ್ಲು. ಅವನವ್ರಪ್ಪಂಗೆ ಥ್ಯಾಂಕ್ಸ್ ಹೇಳಲಿಕ್ಕೂ ಇವಳು ಬಿಡಲ್ಲ. ನೋಡಿ ಹೇಗೆ ಜಲಸ್ ಮಾಡ್ತಾಳೆ ಅಂತ. ಅವರಿಬ್ಬರು ಜೊತೆಲಿ ಇರಲಿಕ್ಕೆ ಬಿಡಲ್ಲ, ಓಡ್ ಬಂದು ಹಗ್ ಮಾಡ್ತಾಳೆ. ಸೊ ಓಕೆ, ಶಾಪಲ್ಲಿ ಸೈಕಲ್ನೆಲ್ಲ ಪರ್ಚೇಸಿಂಗ್ ಆಯಿತು, ಮುಗೀತು. ಮಾರನೇ ದಿನ ತಂದು ನಮಗೆ ಡೆಲಿವರಿ ಕೊಟ್ಟರು. ಸೊ ಒಂದು ಸಣ್ಣ ಪೂಜೆ ಮಾಡೋಣ ಅಂತ ಹೇಳಿ ನಾನು ಒಂದು ಸಣ್ಣ ಪೂಜೆ ಮಾಡ್ತಾಯಿದ್ದೀನಿ. ಸೈಕಲ್ ಕೊಟ್ಟಿದ್ದ ತಕ್ಷಣವೇ ಮಕ್ಕಳಾಗಲೇ ರೆಡಿಯಾಗಿಬಿಟ್ಟಿದ್ರು, ಎತ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಡ್ತೀವಿ ಅಂತ. ಬಟ್ ಒಂದು ಪೂಜೆಯಿಂದ ಸ್ಟಾರ್ಟ್ ಮಾಡಿರಂತೆ ಇರಿ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದೆ. ಕೀ ಕೊಟ್ಟೆ. ಭಾಳ ಖುಷಿಪಟ್ಟಳು ನನ್ನ ಮಗಳು. ನನ್ನ ಮಗನೂ ತುಂಬ ಖುಷಿಪಟ್ಟ. ಅವ್ರಿಗೆ ಭಾಳ ಆಸೆ ಇತ್ತು ಈ ಥರ ಒಂದು ಎಲೆಕ್ಟ್ರಿಕಲ್ ಸೈಕಲ್ ತೊಗೋಬೇಕು ಅಂತ. ಸೊ ಅವ್ರ ಆಸೆನ ಫಿಲ್ ಮಾಡಿದ್ದು ಅವ್ರ ಡ್ಯಾಡಿ. ಸೊ ಹಾಗಾಗಿ ಅವ್ರಿಗೆ ನಮ್ಮ ಎಲ್ಲರ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವಿಡಿಯೋನಲ್ಲಿ. ಅವರೇ ವಿಡಿಯೋ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆಲ್ಲ ಕೀ ಕೊಟ್ಟಿದ್ದಾಯಿತು. ಅವರು ಕೀನ ಫೀಲ್ ಮಾಡ್ತಿದ್ದಾರೆ. ನನ್ನ ಮಗಳು, ನೀವು ಕೀ ಓಪನ್ ಮಾಡಿಕೊಡಿ, ನನ್ನ ಸೈಕಲ್ಲು ಲಾಂಗ್ ಟೈಮ್ ಬರಲಿ ಅಂತ ಹೇಳಿ ಕೇಳಿದ್ಲು. ಹಾಗಾಗಿ ಸ್ಟಾರ್ಟ್ ಮಾಡಿಕೊಟ್ಟೆ. ಸೊ ತಗೊಳ್ತಾರೆ, ಮೂವ್ ಆಗ್ತಾರೆ ನೋಡಿ. ಎಸ್, ಅವರೊಂದು ಲಾಂಗ್ ಡ್ರೈವ್ ಹೋದರು. ನಂತರ ನನ್ನನ್ನು ಕೂರಿಸ್ಕೊಂಡು ನನ್ನ ಮಗ ಹೋದ. ನಂಗೆ ಸೈಕಲ್ ಓಡಿಸ್ಲಿಕ್ಕೆ ಬರಲ್ಲ ಅಷ್ಟೊಂದಾಗಿ. ಸುಮ್ಮನೆ ಹೋದೆ. ಹಿಂದೆಗಡೆ ಕೂತ್ಕೊಂಡಿದ್ದ ಸೇಫ್ಟಿಗೆ ಅಂತ ಹೇಳಿ. ನನ್ನ ಮಕ್ಕಳಿಗಿಂತ ನನ್ನ ಹಸ್ಬೆಂಡೇ ಸೈಕಲ್ನ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವರೇ ಜಾಸ್ತಿ ಸೈಕಲ್ನ ಓಡಿಸ್ತಾಯಿದ್ರು. ನನಗೆ ಹೈಟ್ ಕಡಿಮೆ ಇರೋದ್ರಿಂದ, ಇವರೆಲ್ಲ ಹೈಟ್ ಇರೋದ್ರಿಂದ ನನಗೆ ಇಳಿಯೋಕ್ಕೂ ಕಷ್ಟ ಆಗ್ತಿತ್ತು. ಹಂಗೋ ಹಿಂಗೋ ಇಳಿದೆ. ನನ್ನ ಮಗ, ನನ್ನ ಹಸ್ಬೆಂಡ್ ಇಬ್ಬರೂ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದರು. ನಂತರ ನನ್ನ ಮಗಳು ಬಿಡ್ತಾಳ. ಎಸ್, ಅವಳು ಅವ್ರ ಅಪ್ಪನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದಳು. ತುಂಬ ಖುಷಿಪಟ್ಟರು. ಸೊ ಅಲ್ಲಿ ಶಾಪ್ನಲ್ಲಿ ಕೆಲವು ಪಿಕ್ಸ್ ತೊಗೊಂಡಿದ್ವಿ, ಅದನ್ನೆಲ್ಲ ಇವಾಗ ಹಾಕಿದ್ದೀನಿ. ಚೆನ್ನಾಗಿದೆ, ಅವರ ಸರ್ವಿಸ್ ಕೂಡ ಚೆನ್ನಾಗಿದೆ. ಲೈಕ್ ಅವ್ರು ಅಟೆಂಡ್ ಮಾಡೋ ಕಸ್ಟಮರ್ ರೀತಿಯೂ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕಾಗಿದ್ದಲ್ಲಿ ಆ ಶಾಪ್ಗೆ ವಿಸಿಟ್ ಮಾಡಿ. ನಾನು ಶಾಪ್ ಡೀಟೇಲ್ಸ್, ಸೈಕಲ್ ಬಗ್ಗೆ ಡೀಟೇಲ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಈ ಸೈಕಲ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದು ನಂದಕಿಶೋರ್ ಸರ್, ಹಸ್ಬೆಂಡ್ ಫ್ರೆಂಡ್. ಅವ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್.